ಆಲೂರಿನ ಅಂತನಮನೆ ಗ್ರಾಮಕ್ಕೆ ಭಾನುವಾರ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಜೆಡಿಎಸ್ ಮುಖಂಡರು ಭೇಟಿ ನೀಡಿ ರೈಲ್ವೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಯಾವುದೋ ಒಂದು ವೈರಲ್ ಆಗಿದೆ ಅಂತಾಗಿ ಭೇಟಿ ನೀಡಿಲ್ಲ. ನಾನು ಈ ಒಂದು 25 ಡೇಸ್ ಹಿಂದೆ ಹುಬ್ಳಿಗೆ ಹೋಗಿ GM ಅವ್ರನ್ನ ಭೇಟಿ ಮಾಡಿ ಪ್ರಪೋಸಲ್ ತಗೊಂಡಂಥ ಸಂದರ್ಭದಲ್ಲಿ ನನ್ನ ಇಡೀ ಆಲೂರಿನ ಹಂತನಮನೆ ಗ್ರಾಮಕ್ಕೆ ಭಾನುವಾರ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಜೆಡಿಎಸ್ ಮುಖಂಡರು ಭೇಟಿ ನೀಡಿ ರೈಲ್ವೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆಲೂರು ತಾಲೂಕಿನಲ್ಲಿ ರೈಲ್ವೆ ನಿಲುಗಡೆಗೆ ಸುಮಾರು 4-5 ವರ್ಷಗಳಿಂದ ಹೋರಾಟ ನಡೆಸಿದ್ದು, ಈ ಹೋರಾಟಕ್ಕೆ ರೇವಣ್ಣ ಶ್ರಮ ಹೆಚ್ಚಿದೆ. ಸತತವಾಗಿ 4 ವರ್ಷಗಳಿಂದ ರೇವಣ್ಣ ಅವರು ಹಾಗೂ ನಾನು ರೈಲ್ವೆ ಅಧಿಕಾರಿಗಳಿಗೆ ಹಲವು ಪಾತ್ರಗಳನ್ನ ಬರೆದು ಅವರನ್ನ ಭೇಟಿ ಮಾಡಿ ಗಂಭೀರವಾಗಿ ಸುದೀರ್ಘ ಚರ್ಚೆ ನಡೆಸಿ ಈಗ ಆಲೂರಿನಲ್ಲಿ ರೈಲ್ವೆ ನಿಲುಗಡೆಗೆ ಸರ್ಕಾರದಿಂದ ಸೂಚನೆ ಸಿಕ್ಕಿದೆ. ಮುಂದೆ ತಾಲೂಕಿನ ಜನರಿಗೆ ಅನುಕೂಲವಾಗುವಂತೆ ಬೆಂಗಳೂರು ಮಂಗಳೂರು ನಡುವೆ ಪ್ರತಿದಿನ ಸಂಚರಿಸುವ ರೈಲು ಕೆಲ ತಾಂತ್ರಿಕ ತೊಂದರೆಗಳಿಂದ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿಯ ಕೆಲ ತೊಂದರೆಗಳನ್ನ ಪರಿಶೀಲಿಸಿ ಸದ್ಯದಲ್ಲೇ ಆಲೂರು ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುವಂತ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದರು. ಫೆಬ್ರವರಿ 7ರಂದು ಆಲೂರು ನಿಲ್ದಾಣದಲ್ಲಿ ರೈಲುಗಳು ನಿಲುಗಡೆಯಾಗುತ್ತವೆ ಎಂದು ವೈರಲ್ ಆಗಿರುವ ಸುಳ್ಳು ಸುದ್ದಿಯನ್ನ ನಂಬಬೇಡಿ. ಒಬ್ಬ ಶಾಸಕ ಹಾಗೂ ಬೇರೆಯವರಿಂದ ಆಗುವ ಕೆಲಸ ಇದಲ್ಲ. ಒಬ್ಬ ಸಂಸದನಿಗೆ ಈ ಕೆಲಸ ಮಾಡಿಸಲು ಕಷ್ಟದ ಸಂಗತಿ ಹಾಗೂ ಅಸಾಧ್ಯ ಅಂತದರಲ್ಲಿ ಯಾರು ಮಾಡಿದ ಕೆಲಸಕ್ಕೆ ನಾನು ಮಾಡಿದೆ ಎಂದು ಹೇಳಿಕೊಂಡು ಓಡಾಡುವವರಿಗೆ ಖಡಕ್ ಉತ್ತರ ನೀಡಿದರು. ಅದಲ್ಲದೆ ಈ ವೇಳೆ ಮಾಧ್ಯಮದವರ ಪ್ರಶ್ನೆಗೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಪ್ರತಿಕ್ರಿಯಿಸಿ, ಆಲೂರಿನಲ್ಲಿ ರೈಲ್ವೆ ನಿಲುಗಡೆಗೆ ಸತತವಾಗಿ ಪ್ರಯತ್ನ ಪಟ್ಟವರು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರು, ಬೇರೆ ಯಾರೂ ಅಲ್ಲವೆಂದು ರೈಲ್ವೆ ಅಧಿಕಾರಿಯೊಬ್ಬರು ಮಾಧ್ಯಮದವರ ಪ್ರಶ್ನೆಗೆ ನೇರವಾಗಿ ಉತ್ತರ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ತಾಲೂಕು ಜೆಡಿಎಸ್ ಅಧ್ಯಕ್ಷ KS ಮಂಜೇಗೌಡ, ನಟರಾಜು ನಾಗಲಗೂಡು, ಮೂರ್ತಿ, ಜೈಪಾಲ್, ಚಂದ್ರಶೇಖರ್ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ನಾನು ಕೊಡಬಲ್ಲೆ. ಸೊ ಹೀಗಾಗಿ ಯಾವುದೋ 1 ತಿಂಗಳು 15 ದಿನದ ಶ್ರಮ ಅಲ್ಲ, ಇದು ಸತತವಾಗಿ 3 ವರ್ಷದಿಂದ ಶ್ರಮ ಆಗಿದೆ. ಆಲೂರು ತಾಲೂಕಿನ ಜನತೆ ನಮ್ಮ ಮೇಲಿಟ್ಟಿರೋಂಥ ವಿಶ್ವಾಸಕ್ಕೆ ಇವತ್ತೆಲ್ಲೋ ಒಂದು ಕಡೆ ಜಯ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ಆಲೂರು ತಾಲೂಕಿನ ಜನ, ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಸಕಲೇಶ್ಪುರ ಆಲೂರು ತಾಲೂಕಿನ ಮಾಧ್ಯಮ ಮಿತ್ರರಿಗೂ ಕೂಡ ಹಾಗೂ ನಮ್ಮ ಜಿಲ್ಲಾ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಇದ್ರ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನೀವುಗಳು ಭಾಳಷ್ಟು ಒತ್ತಡ ಹಾಕಿ ಇವತ್ತು ಈ ಒಂದು ಕೆಲಸ ಕಾರ್ಯನ ಅಪ್ರೂವಲ್ ಆಗುವಂಥ ಕೆಲಸ ಕಾರ್ಯಕ್ಕೋಸ್ಕರ ಮುಂದಾಗಿದ್ದೀರಿ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಖುಷಿ ಸುದ್ದಿ ಇದೆ. ನಾನೇ ಖುದ್ದಾಗಿ ಬಂದು ಸ್ಟಾಪೇಜ್ ಆಗೋ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಬಂದು ಫ್ಲಾಗ್ ಆಫ್ ಮಾಡೋದು. ಸರ್, ಮಿತ್ರರೆಲ್ಲ ನನಗೆ ಅದು ನೀವು ಲೆಟ್ರ್ ಮುಖಾಂತರ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 2 ಟ್ರೈನ್ ನಾನು ಪ್ರಪೋಸಲ್ ಕಳಿಸಿದ್ದೆ. ಮುಂದಿನ ದಿನಗಳಲ್ಲಿ ಖಂಡಿತ 1 ಟ್ರೈನ್ ನಿಂತರೆ ಸಾಕು. ಅದಾದಮೇಲೆ ಇಟ್ ವಿಲ್ ಬಿ ರೆಕಗ್ನೈಸ್ಡ್ ಆಲ್ಟ್ ಸ್ಟೇಷನ್. ರೆಕಗ್ನೈಸ್ಡ್ ಆಲ್ಟ್ ಸ್ಟೇಷನ್ ಆದಮೇಲೆ ನಾವು ಹಲವಾರು ಟ್ರೈನ್ ಥರ ಅಂತ ಕೆಲಸ ಮಾಡಿ ಇಲ್ಲಿ ಖಂಡಿತವಾಗ್ಲೂ ಆಲೂರಲ್ಲಿ ಹೆಚ್ಚಿನ ರೀತಿಯಲ್ಲಿ ಸ್ಟಾಪೇಜ್ ಕೊಡುವಂಥ ಕೆಲಸ ಮಾಡಿ ಇಲ್ಲಿನ ಎಲ್ಲ ಪ್ರಯಾಣಿಕರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಒಳ್ಳೆ ಟ್ರೈನ್